ಆತ್ಮೀಯ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಒಂದು ಕಲಾ ಮಂದಿಗೆ ತಿಳಿಸೋದೇನೆಂದರೆ, ಸುಮಾರು 70-80ರ ದಶಕದಲ್ಲಿ ನಮ್ಮನ್ನು ಅಗಲಿದಂಥ ಅಥವಾ ನಮ್ಮ ಚಿತ್ರರಂಗದ ನೇರ ನಟಿಯಾದಂಥ ಕಲ್ಪನಾ ಅವರು ಇದೇ ಆಯ್ವೆಯಲ್ಲಿ ತೀರ್ಕೊಂಡ್ರು. ಇದೇ ಆಯ್ವೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅವರು ಒಂದು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಂಡ್ರು, ಅವ್ರು ಯಾವ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ನಾವು ಚಿಕ್ಕ ನಮ್ಗೆ ಆ ಟೈಮ್ದಲ್ಲೇ ನಮ್ಮದು ಇನ್ನೂ ಬರ್ತ್ ಕೂಡ ಇಲ್ಲ, ಹುಟ್ಟಿದ್ದು ಕೂಡ ಇಲ್ಲ. ನಮಗೆ ಈ ಒಂದು ಗೋಟ್ರ ಐಬಿ ಅಂತ ತಕ್ಷಣ ನಮಗೆ ಕಲ್ಪನಾ ಅವರು ನೆನಪಾಗುತ್ತದೆ. ಕಲ್ಪನಾ ಅವರು ಉತ್ತಮ ಒಂದು ಚಲನಚಿತ್ರವನ್ನು ಮಾಡಿದಂಥ ಒಂದು ನಮ್ಮ ಕನ್ನಡ ಚಿತ್ರರಂಗವನ್ನು ಆಳಿದಂಥ 70-80ರ ದಶಕದಲ್ಲಿ ಆಳಿದಂಥ ಮೇರು ನಟಿಯವರು. ಅವರು ನಾವು ಇದೇ ಸ್ಥಳದಲ್ಲಿ ನಾವು ಕಳ್ಕೊಂಡಿವಿ. ಇದೇ ಗೋಟ್ರ ಐಬಿ, ಇದು ನೋಡಿ, ಇದೆಲ್ಲ ಗೋಟ್ರ ಐಬಿ ಇದೇ ಇದರಲ್ಲಿ ಅವರು ಇರ್ತಾಯಿದ್ದರು. ಇಲ್ಲಿ ಸಂಕೇಶ್ವರದಲ್ಲಿ ಒಂದು ರಂಗಮಂದಿರ ಇದೆ. ಆ ರಂಗಮಂದಿರದಲ್ಲಿ ಅವರು ನಾಟಕಗಳನ್ನು ಮಾಡೋಕ್ಕೋಸ್ಕರ ಇಲ್ಲಿ ಬಂದು ಇರ್ತಾಯಿದ್ದರು. ಈ ಒಂದು ಐಬಿಯಲ್ಲಿ ಅವರು ಯಾವುದೇ ಒಂದು ಕಲಾವಿದರ ಮಧ್ಯೆ ಏನೋ ಒಂದು ಮನಸ್ತಾಪ ಆಯಿತು, ಏನೋ ಒಂದು ಮಾತಿನಲ್ಲಿ ವ್ಯತ್ಯಾಸ ಆಯಿತು, ಅದು ಅವ್ರು ಬಿಟ್ಟುಕೊಟ್ಟಿದ್ದು. ನಮಗೇನಪ್ಪ ಅಂತಂದರೆ ಒಂದು ಕಲಾವಿದೆಯನ್ನು ಕಳೆದುಕೊಂಡಂಥ ಒಂದು ಸ್ಥಳ ಇದು ಗೋಟ್ರ ಐಬಿ. ಇವತ್ತಿಗೂ ಕೂಡ ಗೋಟ್ರ ಐಬಿ ಅಂದರೆ ನಾವು ಕಲ್ಪನಾ ಅವರು ಕಳೆದುಕೊಂಡಂಥ ಒಂದು ಸಂಗತಿ ನಮಗೆ ನೆನಪಾಗುತ್ತದೆ. ಇಲ್ಲಿ ಒಬ್ಬ ನಮ್ಮ ಹಿರಿಯರದಾರ, ಅವರು ಅದರ ಬಗ್ಗೆ ಸ್ವಲ್ಪ ನಾವು ಮಾತಾಡ್ತೀನಿ. ಬರ್ರಿ ಸರ್. ನಮಸ್ಕಾರ ಸರ್. ಗೋಟ್ರ ಐಬಿ ಮುಂದೆ ಬರ್ರಿ ಸರ್. ಗೋಟ್ರ ಐಬಿ ಅಂತೇಳಿ ಇದು ಯಾವ ಕಾರಣಕ್ಕೆ ಹೆಸರುವಾಸಿ ಆಯ್ತು ಸರ್? ಏನು ಅದು ಇಲ್ಲಿ ಕಲ್ಪನಾ ಅವ್ರು ತಿರ್ಕೊಂಡ ಸ್ಥಳ ಇರೋದು ಇದೇ ರೂಪಗಳು. ಅದೊಂದು 70-78 ಇಸ್ವಿ ಇರ್ಬೋದು. ನಾವು ತುಂಬ ಚಿಕ್ಕವರು, ನಾವು ಕೇಳ್ಪಟ್ಟೆ ಅಷ್ಟೇ ಪಿಕ್ಚರ್ ಅಂತ. ಆಮೇಲೆ ನಮ್ಗೆ ಗೊತ್ತಾಯ್ತು, ನಮ್ಗೆ ದೊಡ್ಡವ್ರಂತ ಇದು ಸ್ಥಾನ ಅಂತ. ಇದು ಹೊರಗಡೆ ಕಿಗಿರಲಿಲ್ಲ, ಬೇಕಾದ್ರೆ ಚಾವೆ ತೆಗೆದು ತೋರಿಸ್ಬೋದು. ಇಲ್ಲೇ ಸಂಕೇಶ್ವರ ನಾಟಕ ಬಂದಾಗ ಇಲ್ಲಿ ಹಾಟಿಂಗ್ ಇದ್ರೆ ಅವರು ಏನಾದ್ರು ಮಸ್ತಪ್ಪಾಗಿ ನೈಟ್ ಏನೋ ಬಂದು ಇವತ್ತು ಎಕ್ಸ್ಪೈರ್ ಆಗಿದ್ದಾರೆ. ಇದು ಗೋಟ್ರ ಐಬಿ ಅಂದರೆ ಇವತ್ತಿಗೆ ಫೇಮಸ್ ಇದೆ, ಇವತ್ತಿಗೆ ಒಂದು ಹೆಸರುವಾಸಿ. ಗೋಟ್ರ ಐಬಿ ಅಂತಂದರೆ ಇದೊಂದು ಫಿಲ್ಮ್ ಶೂಟಿಂಗ್ ಆಗೈತ್ರಿ. ಇಲ್ಲಿದೆ ಪೂಜಾ ಗಾಂಧಿ ಅವರ ಅವರ ಒಂದು ಪಾತ್ರದ ಕಲ್ಪನಾ ಒಂದು ಪಾತ್ರನ ಅವರ ನಿರ್ವಹಣೆ ಮಾಡಿ ಒಂದು ಇದೇ ಒಂದು ಚಿತ್ರೀಕರಣವಾಗಿದೆ. ಪೂಜಾ ಗಾಂಧಿ ಅವರು ಪಾತ್ರ ಮಾಡಿದ್ರು. ನಿಮಗೂ ಕೂಡ ಕಲ್ಪನಾ ತೀರ್ಕೊಂಡಿದ್ದು ಏನಾದರೂ ಸ್ವಲ್ಪ ಏನಾದರೂ ತಮಗೆ ತಿಳುವಳಿಕೆ ಏನಾದರೂ ಇತ್ತು? ನಾವು ಚಿಕ್ಕವರು 3-4 ವರ್ಷ ಇರ್ಬೋದು. ಆಮೇಲೆ ಈಗ ಬೇಕಾದ ವರ್ಷ ಅವಾಗ ಒಂದು 2-3 ವರ್ಷ ಇರ್ಬೋದು ನಾವು. ತಮಗೂ ಹಂಗಾರೆ ಅದ್ರ ಬಗ್ಗೆ ಸ್ವಲ್ಪ ಆಮೇಲೆ ಮಾಹಿತಿ ಆಗ್ತದೆ ನಮ್ಗೆ. ಮಾಡ್ತೀವಿ. ಅವರು ರಾತ್ರಿ ಸಮಯದಲ್ಲಿ ಪಾತ್ರವನ್ನು ಮುಗಿಸ್ಕೊಂಡು ಇಲ್ಲಿ ಬಂದು ಹಾಕಿ ಏನು ಸ್ವಲ್ಪ ಓದಿನ ಹಾಕಿ ಕೊಡ್ರಿ ಅಂತ ಹೇಳ್ಕೊಟ್ಟು ಕೇಳಿದಷ್ಟೇ. ಬಟ್ ಒಟ್ಟಾರೆಯಾಗಿ ನಮ್ಮ ಒಂದು ಕನ್ನಡ ಚಿತ್ರರಂಗದ ಮೇರು ನಟಿ ಕಲ್ಪನಾ ಅವ್ರನ್ನ ಫೇಮಸ್ ಕಳ್ಕೊಂಡಿದ್ದು ಬ್ರಿಟಿಷ್ ಕಾಲ ಕಟ್ಟಿದ್ರು ಆಯ್ತು. ಇದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ ಐಬಿರಿ. ಏನು ಸೋರಲ್ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ್ದ ಐಬಿ. ಓಕೆ ಸರ್. ಇಲ್ಲಿ ಬಂದು ಅವರು ವಾಸವಾಗಿದ್ದರು. ಅಂದರೆ ಸ್ವಲ್ಪ ನಾಟಕವನ್ನು ಕಂಪ್ಲೀಟ್ ಮಾಡೋ ಸಂಬಂಧ ಇಲ್ಲಿ ಬಂದಿದ್ರು. ಬಂದು ತಮ್ಮ ಏನೋ ಒಂದು ವೈಮನಸ್ಯದಿಂದಾಗಿ ಅವರ ವೈಯಕ್ತಿಕ ಕಾರಣದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡು ನಮ್ಮನ್ನು ಅಗಲಿದ್ರು. ಒಟ್ಟು ಓಕೆ ಸರ್, ತುಂಬ ಧನ್ಯವಾದ. ನಮಗೆ ಕಲ್ಪನಾ ಚಾವ್ಲಾ ಅವ್ರ ಬಗ್ಗೆ ಹೇಳಿದ್ರು. ಕಲ್ಪನಾ ಅವ್ರ ಬಗ್ಗೆ ನೀವು ಹೇಳಿ ನಮ್ಗೆ ಸಂತೋಷಪಡಿಸಿದ್ರೆ ನಮಗೂ ಖುಷಿ ಆಯಿತು. ಹೆಚ್ಚಿನ ಮಾಹಿತಿ ನಮ್ಗೆ ಕೊಟ್ಟಿರಿ. ತುಂಬ ಧನ್ಯವಾದ. ಬಂದರೆ ಮಾಹಿತಿ ತೊಗೊಂಡಿರಿ. ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್.